ಮುಡಾ ಹಗರಣ ವಿಚಾರದಲ್ಲಿ ಲೋಕ ತನಿಖೆ ಬಹುತೇಕ ಮುಕ್ತಾಯವಾಗಿದೆ. ಪ್ರಕರಣ ಸಂಬಂಧ ಇವತ್ತು ಪೊಲೀಸರು ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಮೈಸೂರು ಲೋಕ ಎಸ್ಪಿ ಉದೇಶ್ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಸುಮಾರು 1000ಕ್ಕೂ ಹೆಚ್ಚು ಪುಟಗಳ ವರದಿ ಸಿದ್ಧವಾಗಿದೆ. ಹಗರಣ ವಿಚಾರವಾಗಿ ಈವರೆಗೆ ಯಾರೆಲ್ಲ ವಿಚಾರಣೆ ಮಾಡಲಾಗಿದೆ, ಯಾರಿಂದ ಮಾಹಿತಿ ಪಡೆಯಲಾಗಿದೆ, ಸೈಟ್ಗೆ ನೀಡಲಾದ ಶಿಫಾರಸು ಪತ್ರ ಸೇರಿದಂತೆ ಈ ಎಲ್ಲ ವಿಚಾರಗಳನ್ನು ರಿಪೋರ್ಟ್ನಲ್ಲಿ ಕೊಡಲಾಗಿದೆ. ಸಂಪೂರ್ಣ ರಿಪೋರ್ಟ್ ಸಿದ್ಧಪಡಿಸಿರುವ ಲೋಕ ಅಧಿಕಾರಿಗಳು ಇವತ್ತು ರಿಪೋರ್ಟ್ ಸಲ್ಲಿಸಲಿದ್ದಾರೆ. ಇನ್ನು ಇದೇ ವೇಳೆ ಮುಡಾ ಹಗರಣ ಸಂಬಂಧ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಸಿಎಂ ಮೇಲ್ಮನವಿ ಸಲ್ಲಿಸಿದ್ರು. ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಸಿಎಂ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಸಿಎಂ ಮನವಿ ಪುರಸ್ಕರಿಸದ ಹೈಕೋರ್ಟ್ ಏಕಸದಸ್ಯ ಪೀಠ ಸಿಎಂ ಅರ್ಜಿಯನ್ನು ವಜಾಗೊಳಿಸಿತು. ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಇವತ್ತು ವಿಭಾಗೀಯ ಪೀಠ ನಡೆಸಲಿದೆ. ಮುಖ್ಯ ನ್ಯಾಯಮೂರ್ತಿ ಎನ್ವಿ ಅಂಜಾರಿಯಾ ಮತ್ತು ಕೆವಿ ಅರವಿಂದ್ ಅವರನ್ನು ಒಳಗೊಂಡಂತಹ ವಿಭಾಗೀಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯು ಹೈಕೋರ್ಟ್ನಲ್ಲಿ ಸೋಮವಾರ ನಡೆಯಲಿದೆ. ಮುಡಾ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಸ್ನೇಹಮಯಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ಇದೇ ಅರ್ಜಿಯ ವಿಚಾರಣೆ ಸೋಮವಾರ ನೆರವೇರಲಿದೆ. ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಿತಿ ಮೀರ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ಸರ್ಕಾರ ಫೈನಾನ್ಸ್ಗಳ ಹಾವಳಿಗೆ ತಡೆ ಹಾಕೋಕೆ ಮುಂದಾಗಿದೆ. ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆ ನಡೆಯಲಿರುವಂಥದ್ದು. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಎಚ್.ಕೆ. ಪಾಟೀಲ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಭಾಗಿಯಾಗಲಿದ್ದಾರೆ. ನಿನ್ನೆ ಸಂಪುಟ ಸಭೆ ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿದ್ರು. ಗ್ರಾಮೀಣ ಭಾಗದಲ್ಲಿ ಫೈನಾನ್ಸ್ ಕಾಟದಿಂದ ಜನರು ಪ್ರಾಣ ಕಳ್ಕೊಳ್ತಿದ್ದು, ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳೋಕೆ ಸರ್ಕಾರ ಸುಗ್ರೀವಾಜ್ಞೆ ತರೋಕೆ ಮುಂದಾಗಿದೆ ಅಂತ ಮಾಹಿತಿ ಕೊಟ್ಟರು. ಇನ್ನು ವಿಶೇಷ ಕಾನೂನಿನ ಮೂಲಕ ಶೋಷಣೆ ಮಟ್ಟ ಹಾಕೋಕೆ ತೀರ್ಮಾನ ಮಾಡಬೇಕಿದೆ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ತರೋಕೆ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಮೈಕ್ರೋ ಫೈನಾನ್ಸ್ ಬಗ್ಗೆ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತುರ್ತಾಗಿ ಸಭೆ ಕರೆದಿದ್ದಾರೆ. ವಿಶೇಷವಾದಂಥ ಕಾನೂನನ್ನು ಮಾಡೋದಕ್ಕೆ ಹಾಗೂ ಈ ರೀತಿ ಶೋಷಣೆಯ ಪ್ರಕರಣಗಳನ್ನು ಮಟ್ಟ ಹಾಕೋದಕ್ಕೆ, ಜನರ ಶೋಷಣೆಯನ್ನು ಆಗದ ಹಾಗೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇತರ ಸೆಂಟ್ರಲ್ ಏಜೆನ್ಸೀಸ್ ಏನಿದಾವೆ, ಫಿನಾನ್ಸಿಂಗ್ ಏಜೆನ್ಸೀಸ್, ಅವುಗಳು ಈ ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಆ ನೋವು ಹಾಗೂ ಶೋಷಣೆ ಅವುಗಳ ಬಗ್ಗೆ ಎಲ್ಲ ಕಾನೂನುಗಳನ್ನು ಅವರು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಮಾಡಬೇಕು ಅಂಥೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ರಾಜ್ಯದಲ್ಲಿ ಫೈನಾನ್ಸ್ ಕಾಟ ಹೆಚ್ಚಾಗ್ತಿರುವ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಸುಮಾರು ಕಡೆ ಕಿರುಕುಳ ಕೊಡುವ ವರದಿಗಳು ಬರ್ತಿವೆ. ಸಬ್ಸಿಡಿ ಹೆಸರಿನಲ್ಲಿ ಸಾವಿರಾರು ಜನರಿಗೆ ಸಾಲ ಕೊಟ್ಟಿದ್ದಾರೆ. ಹಣ ತುಂಬುವ ವಿಚಾರದಲ್ಲಿ ಈಗ ಸಂಘರ್ಷ ಆರಂಭವಾಗಿದೆ. ಈಗಾಗಲೇ ಡಿಸಿ ನೇತೃತ್ವದಲ್ಲಿ ಸಭೆ ನಡೆಸಿದ್ದೇನೆ, ಇದಕ್ಕೆ ಏನಾದರೂ ಪರಿಹಾರ ಹುಡುಕ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಚಲುವರಾಯಸ್ವಾಮಿ ಫೈನಾನ್ಸ್ ಕಾಟಕ್ಕೆ ಕಠಿಣ ಕಾನೂನು ಕ್ರಮ ತರುವಂತಹ ಕೆಲಸ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾರೆ, ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು ಸಜೆಸ್ಟ್ ಮಾಡಿದಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡೋದು ಹೇಳಿದ್ವಿ. ಯಾಕಂದ್ರೆ ದುಡ್ಡು ತೊಗೊಳ್ಳೋ ಒಂದು ವಿಷಯ ಸಪ್ರೇಟು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ವಿಷಯ. ಸೊ ಅದು ಗೊಂದಲ ಇದೆ, ಅದು ನಿಮಗೂ ಈಗಾಗಲೇ ಗೊತ್ತಿದೆ, ಗೊಂದಲ ಇದೆ. ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ. ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ. ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಒಂದು 2 ತಿಂಗಳು ಟೈಮ್ ತೊಗೊಂಡು 1 ತಿಂಗಳಾಗಿದೆ. ಇನ್ನೊಂದು ತಿಂಗಳಲ್ಲಿ ಅದಕ್ಕೆಲ್ಲ ಒಂದು ಪರಿಹಾರ ಮಾಡಬೇಕಾಗಿದೆ, ಮಾಡ್ತೀವಿ. ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮೈಕ್ರೋ ಫೈನಾನ್ಸ್ನಿಂದ ಈಗಾಗಲೇ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗಿರ್ತಕ್ಕಂಥ ನಿಯಮಗಳು ಅಷ್ಟು ಕಠಿಣವಾಗಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದು. ಆದರೆ ಈ ಮಧ್ಯೆ ಏನು ಅವರಿಗೆ ಹೆರಾಸ್ಮೆಂಟ್ ಇದೆ,
ಅದನ್ನು ನಿಲ್ಲಿಸೋದಕ್ಕೂ ಕೂಡ ನಾವು ಅವರಿಗೆ ತಿಳಿಸಿದ್ದೇವೆ. CM ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇದು ನನಗೆ ಭಾಳ ಹಿಂದಿಂದನೂ ಇದು ಗೊತ್ತು, ಈ ವಿಚಾರ ಭಾಳ ಅಧ್ಯಯನ ಮಾಡಿದ್ದೀನಿ. ಈಗ ಲೀಗಲ್ಲಾಗಿ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ವಿಲ್ ಕಮ್ ಔಟ್ ವಾಟ್ ಆ್ಯಕ್ಷನ್ ವಿಲ್ ಕಮ್. ನಮ್ಮ ಕಾನೂನು ಮಂತ್ರಿಗಳು ಸಹ ರಿಯಾಕ್ಟ್ ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದಾರೆ. ಬಟ್ ಯಾವುದೇ ಮುಲಾಜಿಲ್ಲದೆ ಕಠಿಣವಾದಂಥ ಕಾನೂನನ್ನು ತರಬೇಕು ಅನ್ನೋ ಒಂದು ಆಲೋಚನೆ ಮಾಡಾಗಿದೆ. ಬಹುಶಃ ಈ ಅಸೆಂಬ್ಲಿಗೆ ಕಾನೂನು ತಂದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಮತ್ತು ನಮ್ಮ SP ಅವರಿಗೆ ಬಹುಶಃ ಇಲ್ಲೇ ನಾನು ಹೇಳ್ತಾ ಇದ್ದೀನಿ, ಯಾರೇ ಸಿಕ್ಕಿದ್ರು ಕಾನೂನು ಒಂದು ಕಡೆ, ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಈ ಮೈಕ್ರೋ ಫೈನಾನ್ಸಿಂದ ಸಾರ್ವಜನಿಕರ ಆತ್ಮಹತ್ಯೆ ಆಗೋ ಪ್ರಕರಣಗಳು ಬರೋಂಥದ್ದಾದರೆ ಅವ್ರಿಗೆ ಬಡ್ಡಿ, ಸುಸ್ತಿ ಬಡ್ಡಿ ಹಾಕಿ ತೊಂದರೆ ಕೊಡೋದಾದ್ರೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ಲಿಕ್ಕಾಗುತ್ತೋ ಜರುಗಿಸ್ಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರೆ ನಮ್ಮ ಜಿಲ್ಲೆನಲ್ಲೂ ಸೀರಿಯಸ್ ಆಗಿ ಮಾಡಿ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ರಾಮನಗರದಲ್ಲಿ ಮಾತನಾಡಿರುವಂತಹ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ರಾಜ್ಯದ ಹಲವೆಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗ್ತಿದೆ. ಈಗ 2,000 ಗ್ಯಾರಂಟಿ ಹಣ ಕೊಟ್ಟರು, ಮತ್ಯಾಕ್ ಜನ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಮಾಡ್ತವ್ರೆ? ನಾನು CM ಆಗಿದ್ದಾಗ ಬಿಲ್ ಪಾಸ್ ಮಾಡಿ ಒಂದು ಕಾನೂನು ತಂದೆ. ಆ ಬಿಲ್ ಏನಾಯ್ತು? ಬಡವರ ಮೇಲೆ ಯಾರಿಗೆ ಕಾಳಜಿ ಇದೆ ಅನ್ನೋದು ಜನರು ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಪ್ರೈವೇಟ್ ಸಾಲ ತಗೊಂಡಿರ್ತಕ್ಕಂಥದ್ದಕ್ಕೆ ಒಂದು ಬಾರಿ ಋಣಮುಕ್ತ ಮಾಡಬೇಕು ಅಂತ ಹೇಳಿ ಒಂದು ಕಾನೂನು ತಂದೆ, ಬಿಲ್ ಪಾಸ್ ಮಾಡೋದು. ಏನಾಯ್ತಾ ಬಿಲ್ಲು? ಆ ಬಡವರ ಬಗ್ಗೆ ಚಿಂತೆ ಮಾಡಿದ್ರೆ ನಂತರ ಕೇರಳಗೆ ನಮ್ಮ ಅವತ್ತಿನ ಸಹಕಾರಿ ಸಚಿವರು ಬಂಡಪ್ಪ ಅವರು ಕೇರಳ ತಿಳಿಸಿ ಅಲ್ಲಿ ಯಾವ ಬಡ ಕುಟುಂಬಗಳು ರೈತರು ಪ್ರೈವೇಟಲ್ಲಿ ಸಾಲ ತಗೊಂಡಿರ್ತಾರೆ. ಫೈನಾನ್ಸ್ ಕಿರುಕುಳಕ್ಕೆ ವ್ಯಕ್ತಿಯೊಬ್ಬರು ನೇಣು ಬಿಗಿದುಕೊಂಡಿರುವಂತಹ ಆತ್ಮಹತ್ಯೆ ಘಟನೆ ನಡೆದಿದೆ. ಈ ಒಂದು ಘಟನೆ ಹಾವೇರಿ ಜಿಲ್ಲೆಯ ಬಂಕಾಪುರ ಪಟ್ಟಣದಲ್ಲಿ ನಡೆದಿದೆ. 36 ವರ್ಷದ ನಾಗಪ್ಪ ಗುಂಜಾಳ ಮೃತ ದುರ್ದೈವಿ. ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದಂತಹ ನಾಗಪ್ಪ ಹಲವು ಖಾಸಗಿ ಫೈನಾನ್ಸ್ಗಳಲ್ಲಿ 15 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದರಂತೆ. ಆದರೆ ಸಾಲ ಮರುಪಾವತಿಗೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ದು ಸಾಲ ತೀರಿಸಲಾಗಿದೆ. ನಾಗಪ್ಪ ಮನನೊಂದು ನೇಣಿಗೆ ಶರಣಾಗಿ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಬಂಕಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಬೀದರ್ನ ಮಹಿಳೆ ರೇಷ್ಮಾ ಸೂರ್ಯವಂಶಿ ಮನೆಗೆ ತಹಶೀಲ್ದಾರ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಹುಲಸೂರು ತಾಲೂಕಿನ ಗಡಿಗೌಡ ಗಾಂವ್ ಗ್ರಾಮಸ್ಥರಿಂದ ತಹಶೀಲ್ದಾರ್ ಶಿವಾನಂದ ಮೇತ್ರಾ ಫೈನಾನ್ಸ್ ಕಿರುಕುಳದ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಫೈನಾನ್ಸ್ಗಳ ಸಾಲ ಮನ್ನಾ ಹಾಗೂ 15,000 ಇನ್ಶೂರೆನ್ಸ್ ಕೊಡೋದಾಗಿ ತಹಶೀಲ್ದಾರ್ ಭರವಸೆ ನೀಡಿದ್ರು. ವಿವಿಧ ಸಂಘದಲ್ಲಿ 3 ಲಕ್ಷ ಸಾಲ ಪಡೆದಿದ್ದ ರೇಷ್ಮಾ ಜನವರಿ 22ರಂದು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ರು. ಬೆಂಗಳೂರಿನ ಅರಮನೆ ಭೂಮಿ ವ್ಯಾಜ್ಯ ಸಂಬಂಧ ಮೈಸೂರು ಒಡೆಯರ್ ಮನೆತನ ಹಾಗೂ ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ನಡೀತಾ ಇದೆ. ಅರಮನೆ ಮೈದಾನದ ಭೂಮಿಗೆ TDR ನೀಡುವ ವಿಚಾರ ಸಂಬಂಧ ನಿನ್ನೆ CM ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ನಡೆಯಿತು. ಸಭೆಯ ಬಳಿಕ ಕಾನೂನು ಸಚಿವ HK ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿದರು. ಬೆಂಗಳೂರು ಅರಮನೆ ಜಾಗ ಬಳಕೆ ನಿಯಂತ್ರಣ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸದ್ಯಕ್ಕಂತೂ TDR ನೀಡದಂತೆ ನಿರ್ಣಯ ಕೈಗೊಳ್ಳಲಾಗಿದೆ. 15.39 ಎಕರೆ ಚದರ ಅಡಿಗೆ 2.17 ಲಕ್ಷದಂತೆ 3,014 ಕೋಟಿ ಕೊಡಬೇಕಾಗಿದೆ. ಇದರಿಂದ ಅಭಿವೃದ್ಧಿಗೆ ಗಂಡಾಂತರ ಆಗಲಿದೆ. ಮುಂದಿನ ವಾರ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದ್ದು ಸರ್ಕಾರದ ನಿಲುವನ್ನ ಕೋರ್ಟ್ಗೆ ತಿಳಿಸಬೇಕಿದೆ ಅಂತ ಹೇಳಿದರು. ಅರಮನೆ ಮೈದಾನದ ಜಾಗವನ್ನು ಬಳಸಿಕೊಳ್ಳೋದಕ್ಕೆ ಹಾಗೂ ನಿಯಂತ್ರಿಸಲು ಅಧ್ಯಾದೇಶವನ್ನು, ಸುಗ್ರೀವಾಜ್ಞೆಯನ್ನು, ಆರ್ಡಿನನ್ಸ್ ಹೊರಡಿಸೋದ್ರ ಬಗ್ಗೆ ರಾಜ್ಯ ಸಚಿವ ಸಂಪುಟ ಇವತ್ತು ನಿರ್ಣಯ ಕೈಗೊಂಡಿದೆ. ಸಂಪುಟ ಸಭೆಯ ಸುಗ್ರೀವಾಜ್ಞೆಗೆ ಪ್ರಮೋದಾದೇವಿ ಒಡೆಯರ್ ಕಿಡಿಕಾರಿ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಈ ಸಂಬಂಧ ಮಾತನಾಡಿರುವಂತಹ ಅವರು 1996ರಲ್ಲಿ ಹೊರಡಿಸಿದ ಅಕ್ವಿಜೇಷನ್ ಸ್ಟೇ ಆರ್ಡರ್ ನಮ್ಮಲ್ಲಿದೆ. ಸುಪ್ರೀಂ ಕೋರ್ಟ್ ಕೂಡ ಅರಮನೆ ಜಾಗದ ಬಗ್ಗೆ ಹೇಳಿದೆ. ರಾಜ್ಯ ಸರ್ಕಾರದ ಅಣತಿಯಂತೆ ಇದುವರೆಗೂ ಅಲ್ಲಿ ಎಲ್ಲವೂ ನಡೆದಿದೆ. ಅವರು ಸ್ಟೇ ಇಲ್ಲ ಅಂದಿದ್ದಾರೆ, ಆದರೆ ಸ್ಟೇ ಇದೆ, ಓನರ್ಶಿಪ್ ಇದೆ. ಈಗಲೂ ನಾವೇ ಬೆಂಗಳೂರು ಅರಮನೆ ಜಾಗದ ಓನರ್ ಆಗಿದ್ದೀವಿ. 30 ವರ್ಷದಿಂದ ಕಾನೂನು ಸಮರ ಮಾಡಿದ್ದೇವೆ, ಮುಂದೇನೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು.
ಅಂದರೆ ಅವರು ಸ್ಟೇ ಇಲ್ಲ ಅಂದಿದ್ದಕ್ಕೆ ನಾನು ಕ್ಲಾರಿಫೈ ಮಾಡಿದ್ದೀನಿ. ಸ್ಟೇ ಇದೆ, ಸ್ಟೇಟಸ್ ಕೋ ಆರ್ಡರ್ ಕೂಡ ಇದೆ. ಸ್ಟೇಟಸ್ ಕೋ ಆರ್ಡರ್ ಬಂದಮೇಲೆ ವಿ ಆರ್ ಕಂಟಿನ್ಯೂಸ್ಲಿ ಇನ್ ಪೊಸೆಷನ್ ಆಫ್ ದಟ್ ಪ್ರಾಪರ್ಟಿ. ಮತ್ತು ಇನ್ನೊಂದು ಅವ್ರಿಗೆ ಓನರ್ಶಿಪ್ ಇಲ್ಲ ಅಂತ ಹೇಳಿದ್ರು. ಓನರ್ಶಿಪ್ ಖಂಡಿತ ಇದೆ. ಯಾಕೆ ಅಂತಂದರೆ ಫೈನಲ್ ಡಿಸಿಷನ್ ಬರೋ ತನಕ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋದ್ಮೇಲೆ ಅಲ್ಲಿ ಅದು ಹಿಯರ್ ಮಾಡಿ ಫೈನಲ್ ಡಿಸಿಷನ್ ಬರೋ ತನಕ ವಿ ಕಂಟಿನ್ಯೂ ಟು ಬಿ ದಿ ಓನರ್ ಆ್ಯಂಡ್ ವಿ ಆರ್ ದಿ ಓನರ್ಸ್. ಅದಕ್ಕೆ ಪೂರಕವಾಗಿ 2014ನೇ ಇಸ್ವಿನಲ್ಲಿ ಅವತ್ತಿನ ದಿನ TDR ಕೊಡಬೇಕು ಅಂತ ಹೇಳಿದಾಗ ಅವತ್ತಿನ ದಿನದ 2014ನೇ ಜಡ್ಜ್ಮೆಂಟಲ್ಲಿ ಎಲ್ಲರದ್ದು ನಮ್ಮ ಹೆಸರುಗಳೆಲ್ಲನೂ ಓನರ್ ಅಂತಲೇ ಬರೆದಿದ್ದಾರೆ. ಇದನ್ನು ನೀವು ಬೇಕಾದ್ರೆ ಕಾಪಿ ತೊಗೋಬೋದು. ಇಲ್ಲಿ ಓನರ್ ಅಂತಲೇ ಇದೆ. ಇಲ್ಲಿ ಓನರ್ ಅಂತ ಕಾಣಿಸುತ್ತಾ ಏನೋ ಗೊತ್ತಿಲ್ಲ. ಇಲ್ಲಿ ಓನರ್ ಅಂತ ಇದೆ. ಓನರ್ ಯಾರ್ಯಾರು ಅಂದರೆ ಇಲ್ಲಿ ಹಾಕಿದ್ದಾರೆ, ಹೆಸರುಗಳಿದೆ ಓನರ್ ಕೆಳಗಡೆ. ರಾಜ್ಯ ಬಿಜೆಪಿಯಲ್ಲಿ ನಡೆದಿರುವ ರೆಬಲ್ಸ್ ಜರಾಪಟಿ ಹಾಗೂ ಸ್ನೇಹಿತರ ಸವಾಲ್ ತಣಿಸಲು ನಿನ್ನೆ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ BY ವಿಜೇಂದ್ರ ಭೇಟಿ ಮಾಡಲಿದ್ದಾರೆ. ರಾಧಾಮೋಹನ್ ಅಗರ್ವಾಲ್ ಕೋರ್ ಕಮಿಟಿ ಸಭೆಯ ಬಳಿಕ ಆಗಿರುವ ಬೆಳವಣಿಗೆಗಳನ್ನು ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ. ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಫೈಟಿಂಗ್ ಬಗ್ಗೆಯೂ ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ. ಶ್ರೀರಾಮುಲು ರೆಡ್ಡಿ ನಡುವೆ ವಾಕ್ಸಮರ ಹಿನ್ನೆಲೆ ದೆಹಲಿಗೆ ತೆರಳೋಕೆ ಮಾಜಿ ಸಚಿವ ಶ್ರೀರಾಮುಲು ಸಜ್ಜಾಗಿದ್ದಾರೆ. ಜನವರಿ 27ರಂದು ದೆಹಲಿಗೆ ತೆರಳಿ JP ನಡ್ಡಾ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ ವೇಳೆ ಪ್ರಧಾನಿ ಮೋದಿ ಭೇಟಿಗೂ ಅವಕಾಶ ಕೇಳಿರುವಂತಹ ರಾಮುಲು ಅಮಿತ್ ಶಾ, ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ರಾಜ್ಯದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ರಾಮುಲು ವಿವರಣೆ ನೀಡಲಿದ್ದಾರೆ.